ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಮಾರ ಪರ್ವತ ಚಾರಣ ಮಾಡ್ತಾ ಇದ್ವಿ. ಅದರ 2ನೇ ಭಾಗದ ವಿಡಿಯೋ ಇದು. ಯಾರೆಲ್ಲ ಇನ್ನು ಇದರ 1ನೇ ಭಾಗವನ್ನು ಅಂದರೆ ಪಾರ್ಟ್ 1 ನೋಡಿಲ್ವೋ ಇವಾಗಲೇ ನೋಡಿ, ಮಿಸ್ ಮಾಡಲೇಬೇಡಿ. ಕುಮಾರ ಪರ್ವತಕ್ಕೆ ಮುಂಚೆ ಸಿಗೋ ಪರ್ವತನೇ ಶೇಷ ಪರ್ವತ. ಈ ಶೇಷ ಪರ್ವತದ ದಾರಿಲಿದ್ವಿ. ಇದಕ್ಕೆ ಹೋಗೋ ದಾರಿ ಮಾತ್ರ ತುಂಬ ಕಷ್ಟ ಇತ್ತು ರೀ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಆಗ್ತಾ ಹೋಗಬೇಕು. ಭಟ್ರು ಮನೇಲಿ ತಿಂದಿದ್ದು ಇಡ್ಲಿ ಮಾತ್ರ ಆಲ್ರೆಡಿ ಕರ್ಗೋಗಿದ್ವು. ಹೀಗೆ ಉಸಿರು ಕಟ್ಕೊಂಡು ಮುಂದೆ ಹೋದರೆ ಆಹಾ, ಮತ್ತೊಂದು ಮನೋಲ್ಲಾಸ ನೋಟ ನಮಗೆ ನೋಡಲಿಕ್ಕೆ ಸಿಕ್ತು. ಇದೇ ಅಲ್ವಾ ಚಾರಣದ ಸ್ವಾದ ಅಂದರೆ. ದೇಹಕ್ಕೆ ಎಷ್ಟೇ ಆಯಾಸ ಆಗಿದ್ರೂ ಪ್ರಕೃತಿಯ ಸೌಂದರ್ಯದ ಮುಂದೆ ಮನಸೋತು ನಿಲ್ತಾ ಇದ್ವಿ. ಒಂದು ಸ್ಮಾಲ್ ಜರಿ ಸಿಕ್ತು, ಲೈಫ್ ಸೇವಿಯರ್ ಜರಿ. ಇಲ್ಲಿ ನೀರು ಕುಡಿತಾ ಇದ್ವಿ. ಎಷ್ಟು ಸ್ವೀಟ್ ಇದೆ ನೀರು ಅಂದರೆ ಅಮೃತ. ಫುಲ್ಲು ಕೋಲ್ಡ್ ಇದೆ. ಪ್ರವೀಣ, ನೀರು ಕುಡ್ದಿಯಾ? ಜರಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆಯಲ್ಲ. ಕಲ್ಲು ಮಂಟಪ ಕಾಣ್ತು ಆಗಲೇ, ಮತ್ತೆ ಎಲ್ಲೋ ಮರೆ ಮಾಸ್ತು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕಾಣುತ್ತೆ. ಅದೊಂದು ಲ್ಯಾಂಡ್ ಮಾರ್ಕ್ ನಮಗೆ. ಒಂದು ಪ್ಲಾಸ್ಟಿಕ್ ಕಾಣ್ತಿಲ್ಲ ನಮಗೆ. ದಟ್ ಅ ಗುಡ್ ಪಾರ್ಟ್ ಆಫ್ ಕುಮಾರ ಪರ್ವತ. ಆಲ್ ಕ್ರೆಡಿಟ್ಸ್ ಗೋ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿ ಚೆಕ್ ಮಾಡ್ತಾ ಇದ್ರು ಅಲ್ಲಿ ಚೆಕ್ ಪೋಸ್ಟಲ್ಲಿ. ಓ, ಕಲ್ಲು ಮಂಟಪ ಕಾಣ್ತು, ತೋರಿಸ್ತೀನಿ. ಫೈನಲಿ ಕಲ್ಲು ಮಂಟಪ ಕಾಣ್ತಾ ಇದೆ. ಹೋಗೋಣ ಅಲ್ಲಿಗೆ. ಬೆಟ್ಟದ ಮಧ್ಯೆ ಸಿಕ್ಕ ಆ ಅಲ್ಟ್ರಾ ಪ್ಯೂರಿಫೈಡ್ ವಾಟರ್ನ ಕುಡಿದು ಮತ್ತೆ ಚಾರಣವನ್ನು ಮುಂದೆ ಒರೆಸಿದ್ವಿ. ಅಬ್ಬಾ, ನಮ್ಮ ಬಾಯ್ಸ್ ಅಂತೂ ಫುಲ್ಲು ಸುಸ್ತಾಗಿದ್ರು. ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ತಿದೆ. ಆದರೆ ನಮ್ಮ ಪ್ರವೀಣ, ಟ್ರಕ್ ಗೈಡ್ ಪ್ರವೀಣನ್ನು ಕೇಳಿದೆ, ಏನ ಪ್ರವೀಣ ಫುಲ್ ಸುಸ್ತ ಅಂತ. ಅವ್ನ ರಿಯಾಕ್ಷನ್ ನೋಡಬೇಕಾಗಿತ್ತು. ನೀವೇ ಕೇಳಿ. ಪ್ರವೀಣ ಸುಸ್ತಾ? ನಾವೆಲ್ಲ ಅವಾಗೇ ಮಾಡಿಬಿಟ್ರೆ ಅವಾಗೇ ಹಂಗೆ. ಇವಾಗ ಕೇಳ್ಬೇಕಾ? ಇವಾಗ ಕೇಳಬೇಕಾ? ಕೇಳಿದ್ರೆ ಪ್ರವೀಣನ ಡೈಲಾಗ್ನ. ಹೀಗೆ ಡೈಲಾಗ್ ಕೇಳ್ತಾ ಮುಂದೆ ಹೋದರೆ ಕಲ್ಲು ಮಂಟಪ ಸಿಕ್ಕೇ ಬಿಡ್ತು. ಚಾರಣಿಗರಿಗೆ ಇದು ಇನ್ನೊಂದು ನಿಲ್ದಾಣ. ಟ್ರೆಕ್ಕಿಂಗ್ ಮಾಡೋರಿಗೆ ನಾನು ಹೈಲಿ ರೆಕಮೆಂಡ್ ಮಾಡೋದು ಫಾಸ್ಟ್ ಆ್ಯಂಡ್ ಅಪ್ ಅನ್ನೋ ಈ ಇನ್ಸ್ಟಂಟ್ ಎಲೆಕ್ಟ್ರೋಲೈಟ್ನ. ಇದಂತರೂ ನೀವು ನೀರಲ್ಲಿ ಹಾಕೊಂಡು ಕುಡಿದ್ರೆ ಅರ್ಧಕ್ಕರ್ಧ ಆಯಸ್ಸು ಖಂಡಿತವಾಗೂ ಮಾಯ ಆಗುತ್ತೆ. ನಾವಿಲ್ಲಿ ಮಂಟಪದ ನೆರಳಿನಲ್ಲಿ ಕೂತು ಪ್ರೋಟೀನ್ ಬಾರ್, ಹಣ್ಣು ಎಲ್ಲ ತಿಂದು ಸುಧಾರಿಸ್ಕೊಳ್ತಾ ಇದ್ವಿ. ಬ್ಯಾಕ್ಗ್ರೌಂಡಲ್ಲಿ ಪೋಸ್ ಕೊಡ್ತಿರೋ ಕಪಲ್ಸ್ನ ನೋಡಿ ನಾನು ಯಾವಾಗಾದ್ರೂ ಹಿಂಗೆ ಕರ್ಕೊಂಡು ಹೋಗೋದು, ನನ್ನ ಲೈಫಲ್ಲಿ ಯಾವಾಗ ಈ ಮೂಮೆಂಟ್ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರೋ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೂ ಆಲ್ ದ ವೆರಿ 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 ಬೆಸ್ಟ್. ಇವಾಗ ಶೇಷ ಪರ್ವತದಲ್ಲಿ ಇದ್ದೀವಿ. ಕುಮಾರ ಪರ್ವತ ಇದು. ಏನೋ ಹೋಗ್ತಾ ಹೋಗ್ತಾ ದೊಡ್ಡ ಪರ್ವತಗಳೆಲ್ಲ ಚಿಕ್ಕದಾಗಿ ಕಾಣ್ತದವೆ. ಹೀಗೆ ಶೇಷ ಪರ್ವತ ಇಳಿದು ಕುಮಾರ ಪರ್ವತದ ದಾರಿಲಿದ್ವಿ. ಯಪ್ಪ, ಸೈಕ್ ಇತ್ತು ಮಾತ್ರ ದಾರಿ. ಎಂಥ ಸೈಕ್ ಅಂದರೆ ಓದೋರಿಗೆ ಅಷ್ಟೇ ಅರ್ಥ ಆಗೋದು. ಇಂಥ ದಾರಿಲಿ ಒಬ್ರು ಸೈಕ್ ತಾತ ಸಿಕ್ಕರು. ನಿಮ್ಮ ಹೆಸರು ತಾತ? ಕತೆ ಏನು ಅಂತ ಕೇಳಿ. ಇವರಿಗೆ 73 ವರ್ಷ ಅಂದರೆ ನೀವು ನಂಬ್ತೀರಾ? ಹೇಳಿ. ಎಷ್ಟು 24ನೇ ಟ್ರಕ್ ನಿಮ್ದಿದ? Started in 1972. Oh. I am 74. ಹಾಂ. 24 ಅಂದರೆ 24 ಕಂಪ್ಲೀಟ್ ಆಗಲಿಲ್ಲ. ಅದು ಕೆಲವರು ನನ್ನೊಟ್ಟಿಗೆ ಬರುವವರೆಲ್ಲ ಅಲ್ಲಿ ಅರ್ಧ ಊಟ ಹಾಗೆ ಹೋಯ್ತು ಅಂತ 12 ಸಾರಿ ಬಂದಿದ್ದೇನೆ. ನಾನೊಬ್ಬನೇ ಬರೋದು ಹೆಚ್ಚಾಗಿ. ಇನ್ನೊಬ್ಬರು ಇದ್ದರೆ ನನಗೆ ಕಷ್ಟ ಆಗ್ತದೆ. ಅವರು ಆಗೋದಿಲ್ಲ ಹೇಳಿದ್ರೆ ಮತ್ತೆ ಅಲ್ಲಿ ಹೋಗ್ಬೇಕು. ಗ್ರೇಟ್, ಕರೆಕ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಆಲ್ಮೋಸ್ಟ್ ಕುಮಾರ ಪರ್ವತ ಹತ್ತುತ್ತಾ ಇದ್ದೀವಿ. ವಿ ಆರ್ ಅಬೌಟ್ ಟು ರೀಚ್. ಇಲ್ಲಿ ಸಖತ್ ಕಷ್ಟ ಇದೆ, ತುಂಬ ಹುಷಾರಾಗಿ ಬರಬೇಕು. ಶೇಷಗಿರಿ ಕಾಣ್ತಿದೆ ನೋಡಿ, ಇಲ್ಲಿಂದ ಬಂದಿದ್ದು ನಾವು. ಆಗಲೇ ಶೇಷಗಿರಿಯಲ್ಲಿದ್ವಿ, ಇವಾಗ ಕುಮಾರ ಪರ್ವತ. ವಿ ಆರ್ ಅಬೌಟ್ ಟು ರೀಚ್ ಕುಮಾರ ಪರ್ವತ ಪೀಕ್. ಅದು ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಪೀಕು. ಹೆಂಗಿತ್ತು?
ಸುಸ್ತಾಗ್ತಾ ಇದೆ, ಬಟ್ ವೇಟಿಂಗ್ ಫಾರ್ ದ ಪೀಕ್ ಇಟ್ ವುಡ್ ಬಿ ಆಲ್ ವರ್ತ್ ಇಟ್. ಐ ನೋ. ಆಲ್ಮೋಸ್ಟ್ ರೀಚ್ ಆದ್ವಿ. ನಮ್ದು ಟಾರ್ಗೆಟ್ 1 ಗಂಟೆ ಇತ್ತಲ್ವೇನಾ? 1 ಕಾಲ ಆಯ್ತು. ಕರೆಕ್ಟ್ 1 ಗಂಟೆಗೆ ರೀಚ್ ಆಗಿದ್ದೀವಿ. ಟೈಮ್ ನೋಡೋ ಕರೆಕ್ಟ್ ಎಕ್ಸಾಕ್ಟ್ 1 ಗಂಟೆ. ಹಬ್ಬ ಅಂತೂ ಇಂತೂ ಕುಮಾರ ಪರ್ವತದ ತುದಿಗೆ ನಮ್ಮ ಟಾರ್ಗೆಟ್ ಪ್ರಕಾರ 1 ಗಂಟೆಗೆ ಸರಿಯಾಗಿ ಬಂದ್ವಿ. ಕುಮಾರ ಪರ್ವತದ ಪೀಕ್ನಲ್ಲಿ ಇರೋ ಈ ಕಲ್ಲು ಗೋಪುರದ ಮುಂದೆ ಸಂಪ್ರದಾಯದಂತೆ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ಪ್ರಕೃತಿಯ ಸೊಬಗಿಗೆ ಮನಸೋತಿದ್ದ ನನ್ನ ಮನಸ್ಸಿನಿಂದ ಒಂದು ಕವನ ಹೊರಬಂತು. ಅಡವಿ ಸುತ್ತುವ, ಬೆಟ್ಟ ಹತ್ತುವ, ನಿಸರ್ಗದ ಮಡಿಲು ಸೇರುವ, ನಲಿಯುವ ಕುಣಿಯುವ, ಕಾಡಿಗೆ ಎಂದು ಕೇಡ ಬಗೆದಿರುವ, ಗಾಳಿ ಸವಿಯುವ, ಉಸಿರಿಗೆ ಉಸಿರಾಗುವ, ಪ್ರಕೃತಿ ದೇವಿಗೆ ಕೃತಜ್ಞರಾಗಿರುವ. ಪರ್ವತನ ಹತ್ತಿದ್ವಿ ಅನ್ನೋ ಖುಷಿ. ಸುಸ್ತಾಗಿತ್ತು ಬೇರೆ, ಉಪ್ಪಿಟ್ಟನ್ನ ತಿಂದ್ವಿ. ಯಾಕೆ ಎಲ್ಲ ಬಿಟ್ಟು ಉಪ್ಪಿಟ್ಟನ್ನ ತಗೊಂಡೋಗಿದ್ರಿ ಅಂತನಾ? ಅಯ್ಯೋ, ಅದರಿಂದ ದೊಡ್ಡ ಕಥೆನೇ ಇದೆ. ಅದನ್ನ ಹೇಳ್ತಾ ಹೋದರೆ ಇನ್ನೊಂದು ಆಗ ಮಾಡಬೇಕಾಗುತ್ತೆ ನಾನು. ಇಲ್ಲಿ ತನಕ ಎಲ್ಲ ಚೆನ್ನಾಗೇ ಇತ್ತು ಕಣ್ರಿ. ಹೇಗೋ ಪೇಚಾಡ್ಕೊಂಡು ಬಂದು ಹತ್ತಿದ್ವಿ, ಪರ್ವತನ ನೋಡಿದ್ವಿ, ಪ್ರಕೃತಿಯ ಸೌಂದರ್ಯನ ಸವಿಸಿದ್ವಿ, ಒಳ್ಳೆ ಉಪ್ಪಿಟ್ಟನ್ನ ತಿಂದ್ವಿ. ಈಗ ಕೆಳಗೆ ಇಳಿದಿದ್ದು ಮಾತ್ರ ನಾವು ಅಂದ್ಕೊಂಡೇ ಇರಲಿಲ್ಲ ಕೆಳಗೆ ಇಳಿಯೋದು ಹತ್ತೋದ್ಕಿಂತ ಕಷ್ಟ ಅಂತ. ಅಬ್ಬಬ್ಬಾ, ಕಾಲೆಲ್ಲ ಬಿದ್ದೋಗಿದ್ವು. ಹಂಗೂ ಹಿಂಗೂ ಕಾಲನ್ನ ಎಳ್ಕೊಂಡು ಕೆಳಗೆ ಹೋದ್ವಿ. ನಮ್ಮ ಟಾರ್ಗೆಟ್ ಏನಿತ್ತು ಅಂತಂದರೆ 6 ಗಂಟೆಗೆ ಮತ್ತೆ ಪೆಟ್ರೋಲ್ ಮನೆಯನ್ನು ರೀಚ್ ಆಗಬೇಕು, 8 ಗಂಟೆ ಅಷ್ಟರಲ್ಲಿ ಮತ್ತೆ ವಾಪಸ್ ಚೆಕ್ ಪೋಸ್ಟಲ್ಲಿ ಇರಬೇಕು ಅಂತ. ಬಟ್ ನಾವು ಅಂದ್ಕೊಂಡಂಗೆ ಆಗಲೇ ಇಲ್ಲ. ನಾವು ಕೆಳಗೆ ಹೋಗೋ ಅಷ್ಟರಲ್ಲಿ ಕತ್ಲು ಹಾಗೇ ಬಿಡ್ತು. ಆ ಕತ್ಲು ಹೇಗಿತ್ತು ಅಂತಂದರೆ ಕವಲು ದಾರಿ. ಭಟ್ರು ಮನೆಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ಕತ್ಲು, ಏನು ಕಾಣಿಸ್ತಾ ಇಲ್ಲ. ಟಾರ್ಚ್ ಹಾಕೊಂಡು ಹೋಗ್ತಿದ್ದೀವಿ. ಕರೆಕ್ಟ್ ರೂಟಲ್ಲಿ ಇದ್ದೀವಿ. ನಮಗೊಂದು 2 ಲ್ಯಾಂಡ್ ಮಾರ್ಕ್ ಸಿಕ್ತು. ಬಟ್ ಸ್ಟಿಲ್ ಹೋಗ್ಬೇಕಾದ್ರೆ ಸಖತ್ ಜೋಶಲ್ಲಿ ಹೂ ಅನ್ಕೊಂಡೆಲ್ಲ ಹೋಗ್ತಿದ್ವಿ. ಇವಾಗ ಜೀವನ ಅದು ಎದೆಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ. ಬಟ್ ನಮ್ಮ ಗೈಡ್ ಇದ್ದಾರೆ, ಪ್ರವೀಣ್ ಅಂತ. ಅವ್ರ ಭರವಸೆ ಮೇಲೆ ಅದೇ ಮುಂದೆ ಹೋಗ್ತಿದ್ದಾರೆ. ಏನನ್ಸಿದ್ಯೋ? ಕೇಳುವುದಕ್ಕೂ ಇದು ಸಮಯವಲ್ಲ. ಕರೆಕ್ಟ್. ಓ, ಸಂಬಡಿ ಯಾರೋ ಇದ್ದಾರೆ ಸದ್ಯ. ಇವಾಗ ಕನ್ಫರ್ಮ್ ಆಯಿತು ನಾವು ಕರೆಕ್ಟ್ ಪಾತಲ್ಲಿ ಇದ್ದೀವಿ ಅಂತ. ಯಾರೂ ಸಿಗ್ತಾನೆ ಇರಲಿಲ್ಲ, ನಮಗೆ ಕಾಣ್ತಾನೆ ಇರಲಿಲ್ಲ ಹಿಂದೆ ಮುಂದೆ. ಸ್ವಲ್ಪ ಭಯ ಆಗಿತ್ತು. ನಾವು ವಿ ಆರ್ ಕೂಲ್. ಎಂಥ ಭಯಾನಕ ಕತ್ಲು ಅಂದರೆ ಯಪ್ಪ. 6-5 ಹಾರರ್ ಮೂವಿ ನೆನಪಿಗೆ ಬಂತು ನಮಗೆ. ಎಲ್ಲಿ ಕಳೆದೋಗಿದ್ದೀವೋ ಅನ್ನೋ ಭ್ರಮೆ. ಅಷ್ಟಿಷ್ಟಲ್ಲ ಹೆದರಿಕೆ ಆಗಿದ್ದು. ಈ ಸ್ಪಾಟಲ್ಲಿ ನಮಗೆ ಎಷ್ಟು ಹೆದರಿಕೆ ಆಗಿತ್ತು ಅಂತಂದರೆ, ದೊಡ್ಡಕ್ಕೆ ಬಿಳಿದೇನೋ ಕಾಣ್ತು. ಆಮೇಲೆ ಹತ್ರ ಹೋಗಿ ನೋಡಿದರೆ ಅದು ಹೂವು. ಅಪ್ಪ, ಜೀವ ಬಾಯಿಗೆ ಬಂದಿತ್ತು. ಜೋಶ್ನಲ್ಲಿ ಬಂದ್ವಿ. ಒಂದೇ ದಾರಿ ಇದ್ದಿದ್ದು, ಆದರೆ ಇವಾಗ ಹೋಗ್ಬೇಕಾದ್ರೆ 2 ದಾರಿ ಕಾಣ್ತಿದೆ. ಒಂದೇ ಹತ್ರ ಅಂತೂ 3 ದಾರಿ ಕಾಣ್ತಿದೆ. ಯಾವ ದಾರಿ ಕರೆಕ್ಟು ಅನ್ನೋ ಅರಿವೇ ಇಲ್ಲ. ಫುಲ್ ಕನ್ಫ್ಯೂಷನ್ನು, ಫುಲ್ ಹೆದರಿಕೆಯಲ್ಲಿ ಹೋಗ್ತಾ ಇದ್ವಿ. ಇಲ್ಲ 8:30 ಆಯಿತು, ಇನ್ನೂ ತಲುಪಿಲ್ಲ, ಸಿಗ್ತಾನೂ ಇಲ್ಲ. ದಟ್ಟ ಅರಣ್ಯದ ಮಧ್ಯೆ ಇದ್ದೀವಿ. ಯಾರಾದ್ರೂ ಕಂಡ್ರಾ? ಇದೇ ಪಾರ್ಟಿ ಬಂದಿದ್ವಾ? ಯಾಕೋ ಮೇಲಿದೆಯಲ್ಲ ಇದು. ಓಯ್, ಏನಕ್ಕೋ ಸ್ಟೀಪ್ ಬರ್ತೈತೆ. ಲೋ, ಮೇಲೆ ಹತ್ತಿದ್ದೀವಿ ಕಣ. ದಾರಿ ಮಧ್ಯದಲ್ಲಿ ಪ್ರವೀಣ ಇಂಜುರಿ ಮಾಡ್ಕೊಂಬಿಟ್ಟ. ಎಲ್ಲ ಕುತ್ಕೊಂಡು ಫಸ್ಟ್ ಏಡ್ ಮಾಡಿ
ಹೇಗಿದೆಯೋ ನೋವು? ಆಗ್ತಿದೆ ಗುರು, ಮೇಲೆ 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 ಒಂದೇ ಕಾಲಿಗೆ ಆಗ್ತಿದೆ. ಹುಷಾರಾಗಿ ನಡೆಯೋ. ಒಬ್ಬ ಫೈನಲಿ ಲೈಟ್ ಕಾಣಿಸ್ತಿದೆ ಚೆಕ್ ಪಾಯಿಂಟಿಂದು. ವಿ ಆರ್ ರಿಲೀಫ್ ನಾವು. ಸಖತ್ ಭಯ ಆಗಿತ್ತು ನೋಡಿ ಇಲ್ಲಿ ಹೆಂಗಿದೆ. ಪ್ರವೀಣ, ಹೆಂಗಿದೆ ಎಕ್ಸ್ಪೀರಿಯನ್ಸು?